ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗೌರಮ್ಮ ದೇವಿಗೆ ಹತ್ತಿಯಿಂದ ಮಾಡಿದಂಥ ಆಭರಣಗಳನ್ನು ನಾವು ಹಾಕ್ತೀವಿ. ಹಾಕೋರು ಬಂಗಾರದ್ದು ಆ ಥರದ್ದು ಹಾಕ್ತಾರೆ. ಈ ಒಂದು ಗೌರಿ ಗಣೇಶ ಹಬ್ಬದಲ್ಲಿ ನಾವು ಗೌರಮ್ಮ ದೇವಿಗೆ ಹತ್ತಿಂದ ಮಾಡಿದಂಥ ಆಭರಣಗಳನ್ನು ಹಾಕಿದರೆ ಶ್ರೇಷ್ಠ. ಗೌರಮ್ಮ ಮತ್ತು ಗಣೇಶ ದೇವ್ರನ್ನ ನಾವು ಹೋಳಿಗೆ ನದಿಗೆ ಕಳಿಸ್ಬೇಕಾದ್ರೆ ಅವ್ರ ಜೊತೆನೇ ಅವುಗಳು ಇರ್ತವೆ. ಹಾಗಾಗಿ ನಾವು ಹತ್ತಿಯಿಂದ ಮಾಡಿದಂಥ ಆಭರಣಗಳನ್ನು ಗೌರಮ್ಮಗೆ ಹಾಕ್ತೀವಿ. ಆ ಒಂದು ಹತ್ತಿಯಿಂದ ಯಾವ ರೀತಿ ಗೌರಮ್ಮ ದೇವಿಗೆ ಆಭರಣಗಳನ್ನು ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ. ಈ ಒಂದು ವಿಡಿಯೋದಲ್ಲಿ ಎಲ್ಲ ರೀತಿಯ ಒಂದು ಆಭರಣಗಳನ್ನು ಹತ್ತಿಯಿಂದ ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹತ್ತಿಯಿಂದ ಯಾವ ರೀತಿ ಮಾಡಬೇಕಂತ ಈಗ ನೋಡೋಣ ಬನ್ನಿ. ಈಗ ಮೊದಲೇದಾಗಿ ಹತ್ತಿನ ತಗೊಳ್ಳಿ. ಹತ್ತಿ ಮೊದಲೇದಾಗಿ ಒಂದು ಕಸರಿರುತ್ತೆ ಅದರಲ್ಲಿ, ಆಮೇಲೆ ಕಾಳಿರುತ್ತೆ ಅದರಲ್ಲಿ. ಅದನ್ನೆಲ್ಲ ತಕ್ಕೊಂಡು ಚೆನ್ನಾಗಿ ಕ್ಲೀನಾಗಿ ಮಾಡ್ಕೊಬೇಕಾಗುತ್ತೆ ಹತ್ತಿನ. ಈ ಥರ ನೋಡಿ, ಬೆಣ್ಣೆ ಥರ ಇರಬೇಕು ಹತ್ತಿ. ಹಂಗಿದ್ರೆ ನಾವು ಹೆಂಗೆ ಮಾಡ್ತೀವಿ ಆ ಥರ ಚೆನ್ನಾಗಿ ಬರುತ್ತೆ ಆ ಒಂದು ಆಭರಣಗಳು. ಅದಕ್ಕೋಸ್ಕರ ಚೆನ್ನಾಗಿ ಎಲ್ಲ ಕಸರು ಕಾಳು ಅದನ್ನೆಲ್ಲ ತಕ್ಕೊಂಬಿಡಿ ಮೊದಲು, ಓಕೆನಾ. ಫಸ್ಟ್ನೇದಾಗಿ ನಾನು ಮಾಂಗಲ್ಯ ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ. ಮಾಂಗಲ್ಯ ದಾರ ಮತ್ತು ಮಾಂಗಲ್ಯದಲ್ಲಿ ಇರ್ತದಲ್ಲ ಫ್ರೆಂಡ್ಸ್ ಬೊಟ್ಟು, ಮಾಂಗಲ್ಯ ಬೊಟ್ಟು ಆ ಥರ ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲೇದಾಗಿ ಈ ಒಂದು ಮಾಂಗಲ್ಯಕ್ಕೆ ದಾರ ಬೇಕು. ಆ ಒಂದು ದಾರನ ಮಾಡ್ಕೊಳ್ಳೋಣ. ಈ ಥರ ಉದ್ದಾಗಿ ಮಾಡಿಕೊಂಡು ಒಂದು ಸ್ವಲ್ಪ ಸಣ್ಣದು ಮಾಡೋಣ, ಓಕೆನಾ. ಈ ಥರ ಸಣ್ಣದು ಮಾಡಬೇಕಂದ್ರೆ ತುಂಬ ಇಷ್ಟ ಫ್ರೆಂಡ್ಸ್ ನನಗೆ. ಅದಕ್ಕೋಸ್ಕರ ನಿಮಗೂ ಗೊತ್ತಾಗಲಿ, ನಿಮಗೂ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ, ಬಟ್ ನಿಮಗೂ ಗೊತ್ತಾಗಲಿ. ನೀವು ಆ ಥರ ಗೌರಮ್ಮ ದೇವಿಗೆ ನೀವು ಖುಷಿಯಿಂದ ಮಾಡಿ ದೇವರಿಗೆ ಹಾಕ್ಬೋದಲ್ಲ. ಅದಕ್ಕೋಸ್ಕರ ನಾವೆಲ್ಲ ರೀತಿಯ ಆಭರಣಗಳನ್ನು ಧರಿಸ್ತೀವಿ, ಎಲ್ಲ ಒಂದು ಜ್ಯುವೆಲರಿಗಳನ್ನು ಹಾಕ್ಕೊತೀವಿ. ಆದರೆ ಗೌರಮ್ಮ ದೇವಿಗೆ ಹತ್ತಿಂದ ಮಾಡಿದಂಥ ಆಭರಣಗಳನ್ನು ಮಾಡಿ ಹಾಕಲಿ, ನನಗೂ ಖುಷಿ ಇದೆ. ಈ ಥರ ಮಾಡಿ ಹಾಕಿದರೆ ತುಂಬ ಖುಷಿ ಅನಿಸುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಥರ ಹತ್ತಿನ ತೊಗೊಂಡಿದ್ನಲ್ಲ, ಈ ಥರ ಉದ್ದುದ್ದ ಮಾಡಿಕೊಂಡು ಈ ಥರ ಹಿಂಗೆ ಹೊಸಿಬೇಕು. ಅಂದರೆ ಈ ಥರ ತಿಕ್ಕಬೇಕು. ತಿಕ್ಕಿದ್ರೆ ಆವಾಗ ಈ ಥರ ಆಗುತ್ತೆ ನೋಡಿ. ನಾನು ಆವಾಗಲೇ ಅರಿಶಿನ ಹಚ್ಚಿದ್ದೀನಿ ಇದಕ್ಕೆ, ಅರಿಶಿನ ದಾರ ಅಂಥೇಳಿ. ಅದಕ್ಕೋಸ್ಕರ ಈ ಥರ ಹಿಂಗೆ ಈ ಥರ ತಿಕ್ಕಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಅಥವಾ ಹಾಲು, ಇಲ್ಲಾಂದರೆ ನೀರು, ಯಾವುದೇ ದೋಷ ಇಲ್ಲ ಅಂತಾರೆ ಫ್ರೆಂಡ್ಸ್ ಹಾಲು ಮತ್ತು ನೀರಿಗೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಅಥವಾ ಹಾಲು ಹಾಕಿ ಅರಿಶಿನಕ್ಕೆ ಒಂದು ಬಟ್ಲದಾಗ ಕಲಿಸ್ಕೊಂಡು ಈ ಥರ ಇದಕ್ಕೆ ಹಚ್ಚಿ ಈ ಥರ ಹಿಂಗೆ ಸ್ವಲ್ಪ ತಿಕ್ಕೊಬೇಕು. ಈ ಥರ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಹಿಂಗೆ ತಿಕ್ಕೊಂಡ್ರೆ ಈ ಥರ ದಾರ ಥರ ಆಗುತ್ತೆ, ಅರಿಶಿನ ದಾರ ಥರ ಆಗುತ್ತೆ. ನಾವು ಸ್ಟಾರ್ಟಿಂಗ್ ಯಾವುದೇ ಆಗಲಿ ಅರಿಶಿನ ದಾರನ ಕಟ್ತಾರೆ ಫಸ್ಟು ಮದುವೆಯಲ್ಲಿ. ಅದಕ್ಕೋಸ್ಕರ ಅರಿಶಿನ ದಾರ ಶ್ರೇಷ್ಠ ಅಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಬಿಳಿದು ಇದು ಮಾಡೋಕ್ಕಿಂತ ಇದಕ್ಕೆ ಅರಿಶಿನ ಹಚ್ಚಿ ಈ ಥರ ಮಾಂಗಲ್ಯ ಬೊಟ್ಟನ್ನು ಇದಕ್ಕೆ ರೆಡಿ ಮಾಡೋಣ, ಓಕೆನಾ. ಈಗ ಮಾಂಗಲ್ಯ ಬೊಟ್ಟು ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ. ದಾರ ಅಂತೂ ರೆಡಿ ಆಯಿತು. ಈಗ ಮಾಂಗಲ್ಯ ಬೊಟ್ಟು ಈ ಥರ ಸ್ವಲ್ಪ ಹತ್ತಿನ ತಗೊಳ್ಳಿ. ಈ ಥರದ್ದು ಎರಡು ನೋಡಿ, ಇಲ್ಲಿ ಎರಡು ತೊಗೊಂಡಿದ್ದೀನಿ ನೋಡಿ. ಈ ಥರದ್ದು ಎರಡು ತೊಗೊಂಡು ಹಿಂಗೆ ಎಲ್ಲ ಸೇರಿಸಿ ಹಿಂಗೆ ನೋಡಿ, ಈಗೆಲ್ಲ ಹಿಂಗೆ ಸೇರಿಸಿ ಒಂದು ಸ್ವಲ್ಪ ಮುಂದೆ ಹಿಂಗೆ ತಿಕ್ಕ್ರಿ. ಈ ಥರ ಹಿಂಗೆ ತಿಕ್ಕ್ರಿ. ಒಂದು ಸ್ವಲ್ಪ ಬೇಕಾಗುತ್ತೆ, ಯಾಕಂದರೆ ಮುಂದೆ ಉದ್ದಂದು ಚೂಪು ಥರ ಇರಬೇಕು ಫ್ರೆಂಡ್ಸ್. ಚೂಪಂಗೆ ಈ ಥರ ಹಿಂಗೆ ಉದ್ದ ಇದ್ದರೆ ಚೆನ್ನಾಗಿ ಹಿಂಗೆ ಬೊಟ್ಟು ಥರ ಮಾಡ್ಬೋದು, ಆ ಒಂದು ದಾರಕ್ಕೆ ಸೇರಿಸ್ಬೋದು. ಅದಕ್ಕೋಸ್ಕರ ಈ ಥರ ಇಷ್ಟು ಒಂದು ಸ್ವಲ್ಪ ಉದ್ದ ಇರಲಿ. ಒಂದು ಸ್ವಲ್ಪ ಬೇಕಾದರೆ ಅರಿಶಿನ ನೀರು ಕಲಸಿಟ್ಟಿರ್ತೀರಲ್ಲ, ಅದನ್ನಾದರೂ ಹಚ್ಚಿರಿ, ಅಥವಾ ನೀರು ಅಥವಾ ಹಾಲು ನೀವೇನು ಇಟ್ಕೊಂಡಿರ್ತೀರಿ ಅದನ್ನು ಹಚ್ಬೋದು ಇದಕ್ಕೆ, ಓಕೆನಾ. ಈ ಥರ ಹಿಂಗೆ ಸೇರಿಸಿ ಉದ್ದ ಮಾಡ್ಕೊಳ್ರಿ. ಈ ಥರ ನೋಡಿ, ಈ ಥರ ಉದ್ದ ಮಾಡ್ಕೊಳ್ಳಿ. ಇನ್ನೊಂದನ್ನು ಅದೇ ಥರ ಮಾಡ್ಕೊಳ್ಳೋಣ ನೋಡಿ. ಈ ಥರ ಎಲ್ಲ ಸೇರಿಸಿ ಹಿಂಗೆ ತಿಕ್ಕಿದ್ರೆ ಉದ್ದ ಆಗುತ್ತೆ. ಹತ್ತಿ ತೊಗೊಂಡು ಅದಕ್ಕೆ ಹಂಗೆ ಸೇರಿಸ್ಬಿಟ್ರೆ ಉದ್ದ ಆಗುತ್ತೆ. ಇದಕ್ಕೆ ಇನ್ನೂ ರಂಗೋಲಿ ಹಚ್ತಾರೆ, ಆಮೇಲೆ ವಿಭೂತಿ ಅಂತ ಬರುತ್ತಲ್ಲ ಫ್ರೆಂಡ್ಸ್, ಅದನ್ನು ಹಚ್ತಾರೆ. ಈ ಥರ ಹಿಂಗೆ ಉದ್ದ ಮಾಡ್ಕೊಳ್ಳಿ ನೋಡಿ. ಎರಡು ಉದ್ದ ಮಾಡ್ಕೊಂಡಿದ್ದೀನಿ, ಓಕೆನಾ. ಈಗ ಈ ದಾರಕ್ಕೆ ಜಾಯಿಂಟ್ ಮಾಡಿಬಿಡೋಣ. ಬೊಟ್ಟು, ಮಾಂಗಲ್ಯ ಬೊಟ್ಟು ಈ ಥರ ನೋಡಿ, ಹಿಂಗೆ ದಾರ ಇಟ್ಕೊಂಡು ಇದು ಉದ್ದ ಇರುತ್ತಲ್ಲ ಇದನ್ನು
ಇಷ್ಟು ಹಿಂಗೆ ಅರ್ಧ ಅರ್ಧ ಕೆಳಗಡೆ ಇರಬೇಕು ನೋಡಿ. ನೋಡಿ ಇದನ್ನ ಈಗ ಹಿಂಗೆ ಮಡಚಿ ಹಿಂಗೆ ತಿರುಗಿಸ್ಬಿಡ್ಬೇಕು. ಓಕೆನಾ? ಒಂದು ಸ್ವಲ್ಪ ಬೇಕಾದರೆ ಹತ್ತಿ ತೊಗೊಂಡು ಈ ಥರ ಹತ್ತಿ ಒಂದು ಸ್ವಲ್ಪ ತೊಗೊಂಡು ಇದಕ್ಕೆ ಹಿಂಗಿಟ್ಟು ಹಿಂಗೆ ಸ್ವಲ್ಪ ಹಿಂಗೆ ತಿರುಗಿಸ್ಕೊಂಬಿಡೋಣ. ಓಕೆನಾ? ಅದು ಕೂಡಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಹಿಂಗೆ ಎರಡೂ ಕಡೆ ಮಾಡಿಕೊಂಡು ಇದನ್ನ ಹಿಂಗೆ ತಿರುಗಿಸ್ಕೊಂಬಿಡೋಣ. ಫ್ರೆಂಡ್ಸ್ ಈಗ ಒಂದು ಆಯಿತು. ಈಗ ಇನ್ನೊಂದನ್ನು ಜೋಡಿಸೋಣ. ಅದೇ ಥರ ಉದ್ದಂದು ತೊಗೊಂಡು ಈ ಥರ ಹಿಂಗೆ ಮಡ್ಚ್ಕೊಂಡು ಇಲ್ಲಿರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಈ ಒಂದು ಸ್ವಲ್ಪ ಉದ್ದನ್ನು ತೊಗೊಂಡು ಈ ಥರ ಹಿಂಗೆ ಮಡ್ಚ್ಕೊಳ್ಳಿ. ಈ ಥರ ಇದಕ್ಕೆ ಹಿಂಗೆ ಫುಲ್ ಮಾಡ್ಕೊಳ್ಳಿ. ಹಿಂಗೆ ಫುಲ್ ಮಾಡ್ಕೊಂಡು ಇಲ್ಲಿ ಹಿಂಗೆ ಒತ್ತಿಬಿಟ್ರಿ. ಈ ಥರ ಹಿಂಗೆ ನೀರು ಅಥವಾ ಅದು ಹಾಕಿರ್ತೀವಲ್ಲ ಅದನ್ನು ಹಂಗೆ ಒತ್ಕೊಂಡ್ಬಿಡ್ರಿ. ಮಾಂಗಲ್ಯ ಇದಕ್ಕೆ ಅರಿಶಿನ ಕುಂಕುಮ ಹಚ್ಬಿಡೋಣ. ಇಲ್ಲಿ ಮೇಲೆ ಅರಿಶಿನ ಹಚ್ಚಿದ್ದೀನಿ, ನಡಕ್ಕೆ ಕುಂಕುಮ ಹಚ್ಚಿದ್ದೀನಿ. ಈಗ ಇದನ್ನ ಹಿಂಗೆ ಜೋಡಿಸ್ಕೊಂಡ್ಬಿಟ್ರೆ ಮಾಂಗಲ್ಯ ರೆಡಿ. ಸಣ್ಣ ಸಣ್ಣದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಭಾಳ ದೊಡ್ಡದೇನು ಬೇಡ. ನಾವು ಸಣ್ಣ ಸಣ್ಣದು ಮಾಡ್ಕೊಂಡ್ರೆ ಪರವಾಗಿಲ್ಲ. ಈ ಥರ ಹಿಂಗೆ ಹಾಕ್ಬೋದು. ಮಾಂಗಲ್ಯ ಆದಮೇಲೆ ಬಳಿ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತೀವಿ. ಈ ಥರ ರೌಂಡಂಗ ಹತ್ತಿನ ಈ ಥರ ಮಡ್ಚ್ಕೊಂಡು ಉದ್ದ ಥರ ಮಾಡಿ ಉದ್ದ ಮಾಡ್ಕೊಂಡು ಈ ಥರ ಚೆನ್ನಾಗಿ ತಿಕ್ಕಿದ ಮೇಲೆ ಆ ಕಡೆ ಈ ಕಡೆ ತೋರಿಸ್ತಾ ಇದ್ದೀನಲ್ಲ ಅದನ್ನು ಜಾಯಿಂಟ್ ಮಾಡಿಬಿಟ್ರೆ ಬಳಿ ರೆಡಿ ಆಗುತ್ತೆ. ಈಗ ಕಲರ್ ಹಚ್ಚೋಣ. ಓಕೆನಾ ಫ್ರೆಂಡ್ಸ್? ಕಲರ್ ಅಂದ್ರೇನು, ಅರಿಶಿನ ಕುಂಕುಮನೇ ನಾನು ಹಚ್ತಾ ಇದ್ದೀನಿ. ಅದನ್ನೇ ಕಡ್ಡಿಯಿಂದ ಹಚ್ಕೊತ ಬರೋಣ. ಒಂದು ಕಡೆ ಅರಿಶಿನ, ಒಂದು ಕಡೆ ಕುಂಕುಮ. ಓಕೆನಾ? ಚೆನ್ನಾಗಿ ಕಾಣುತ್ತೆ ಆವಾಗ. ನೋಡಿ ಫ್ರೆಂಡ್ಸ್, ಈ ಥರ ಬಳಿ ಅದು ನಾನು ಅರಿಶಿನ ಕುಂಕುಮನೇ ಹಚ್ಚಿದ್ದೀನಿ. ಬೇಕಾದರೆ ನೀವು ಹಸಿರು ಕಲರ್ ಏನಾರು ಇದ್ದರೆ ಅದನ್ನು ಹಚ್ಬೋದು. ಈ ಥರ 5 ಬಳೆನ ನಾವು ಮಾಡ್ಕೊಬೇಕಾಗತ್ತೆ. ಈಗ ಕಾಲುಂಗ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿದೆಯಲ್ಲ ಫ್ರೆಂಡ್ಸ್, ಈ ಥರ ಹತ್ತಿನ ತಗೊಂಡು ಇದನ್ನು ಒಂದು ಸ್ವಲ್ಪ ಉದ್ದ ಮಾಡಿಕೊಂಡು ಇದನ್ನು ಹಿಂಗೆ ಜೋಡಿಸ್ಬೇಕು. ಇಷ್ಟು ಉದ್ದ ಇರುತ್ತಲ್ಲ ಇದನ್ನು ಹಿಂಗೆ ಜೋಡಿಸ್ಬಿಡೋದು. ಆ ಕಡೆ ಈ ಕಡೆ ಅದನ್ನು ಜಾಯಿಂಟ್ ಮಾಡಿ. ಇದು ಕಾಲುಂಗುರ. ಈ ಥರದ್ದು 4 ಮಾಡ್ಕೊಬೇಕು. ಓಕೆ ನೋಡಿ, 4 ಕಾಲುಂಗುರ. ನೆಕ್ಸ್ಟ್ ಈಗ ಉಂಗುರ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಈಗ ಉಂಗುರ ಮಾಡೋದು ಯಾವ ರೀತಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಈ ಥರ ಹಿಂಗೆ ಇದನ್ನು ಇಷ್ಟು ಉದ್ದ ತೊಗೊಳ್ಳಿ. ಸ್ವಲ್ಪ ದಪ್ಪ ಇರಲಿ, ಇಲ್ಲಿ ದಪ್ಪ ಇರಲಿ, ಇಲ್ಲ ಒಂದು ಸ್ವಲ್ಪ ಈ ಥರ ಮಡ್ಚ್ಕೊಂಡು ಈ ಥರ ಹಿಂಗೆ ತಿರುಗಿಸ್ಬಿಡಿ. ಈ ಥರ ತಿರುಗಿಸ್ಬಿಟ್ಟು ಇಲ್ಲಿ ಒಂಚೂರು ಕಲರ್ ಹಚ್ಚೋಣ. ಕಲರ್ ಅಂತಂದರೆ ಅರಿಶಿನ ಕುಂಕುಮನೇ ಬಳಿಗೆ ಹಚ್ಚಿದ್ವಲ್ಲ ಆ ಥರ 4 ಅಥವಾ 3 ಕಲರ್ ಹಚ್ಬಿಡೋಣ. ಈಗ ನೋಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂದ್ಗಡೆನೆ ಒಂದು ಸ್ವಲ್ಪ ಕಲರ್ ಅಂದರೆ ಅರಿಶಿನ ಹೇಳಿದ್ನಲ್ಲ, ಅರಿಶಿನ ಕುಂಕುಮ ಅದನ್ನು ಹಚ್ಚಿದರೆ ಕಡ್ಡಿಯಿಂದ ಚೆನ್ನಾಗಿ ಅನಿಸುತ್ತೆ, ಉಂಗುರ ಥರ ಕಾಣುತ್ತೆ. ನೋಡಿ, ಒಂಚೂರು ಅರಿಶಿನ ತೊಗೊಂಡು ಇಲ್ಲಿ ಮುಂದೆ ಇರುತ್ತಲ್ಲ, ಇಲ್ಲಿ ಮುಂದೆ ಒಂದು ಸ್ವಲ್ಪ ಹಚ್ಚಿ. ಅದು ಹಸಿ ಇದ್ದರೆ ಒಂದು ಸ್ವಲ್ಪ ಅಂಟುಕೊಳ್ಳುತ್ತೆ ಫ್ರೆಂಡ್ಸ್. ಹತ್ತಿ ಏನು ಬೇಜಾರಾಗಬೇಡಿ. ಓಕೆನಾ? ಅದೊಂದು ಸ್ವಲ್ಪ ಒಣಗಿದ್ಮೇಲೆ ಕರೆಕ್ಟ್ ಆಗುತ್ತೆ. ಈ ಥರ ಅರಿಶಿನ ಹಿಂಗೆ ಹಚ್ಚಿ. ನೋಡಿ, ಇಲ್ಲಿ ಕುಂಕುಮ ಹಚ್ಚೋಣ. ಸ್ವಲ್ಪ ಪ್ಲೇಸ್ ಬಿಟ್ಟು ಕುಂಕುಮ ಹಚ್ಚಿ ಫ್ರೆಂಡ್ಸ್. ಈ ಥರ ಅರಿಶಿನ ಕುಂಕುಮ ಅದು ಹಚ್ಚಿ ಇದೆಲ್ಲ ಎಳೆ ಬಂದರೆ ಈ ಥರ ಹಿಂಗೆ ಮಡ್ಚ್ಕೊಳ್ರಿ ಅಷ್ಟೇ. ಇದು ಉಂಗುರ. ಓಕೆನಾ? ನೋಡಿ, ಇದು ಉಂಗುರ. ನೆಕ್ಸ್ಟ್ ಈಗ ಜುಮ್ಕಿ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಹಿಂಗೆ ಸ್ವಲ್ಪ ಹಿಂಗೆ ರೌಂಡ ಮಾಡ್ಕೊಳ್ಳಿ. ಸ್ವಲ್ಪ ಸಣ್ಣವೇ ಮಾಡೋಣ. ಹಿಂಗೆ ಸ್ವಲ್ಪ ಹಿಂಗೆ ಮಾಡಿಕೊಂಡು ಇಲ್ಲಿ ಈ ತುದಿಯಿಂದ ಹಿಂಗೆ ಎಳ್ಕೊಳ್ರಿ. ಹಂಗಾದ್ರೆ ಚೆನ್ನಾಗಿ ಬರುತ್ತೆ. ಮುಂದೆ ಮಾಡಿಕೊಂಡು ಈ ಥರ ಹಿಂಗೆ ತಿರುಗಿಸ್ಕೊಂಡು ಇಲ್ಲಿರುತ್ತಲ್ಲ ಈ ತುದಿನ ಹಿಂಗೆ ಸ್ವಲ್ಪ ಮಡ್ಚ್ಕೊಡ್ರಿ. ಅವಾಗೇ ಇದಕ್ಕೆ ಮಡ್ಚ್ಕೊಂಡವಲ್ಲ
ಈ ಥರ ಹಿಂಗೆ ರೌಂಡ್ ಮಾಡ್ಕೊರಿ. ಇದೆಲ್ಲ ರೌಂಡ್ ಮಾಡ್ಕೊಂಡು ಇಲ್ಲಿ ಇನ್ನೊಂದು ಸ್ವಲ್ಪ ಹತ್ತಿನ ಸೇರಿಸಿದೆ. ಅಲ್ಲಿ ಒಂದು ಸ್ವಲ್ಪ ಹತ್ತಿ ಸೇರಿಸಿದ್ರೆ ಒಂದು ಸ್ವಲ್ಪ ಉದ್ದ ಆಗುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಸುತ್ತದ್ದು ನಾವು ಏನಾದರೂ ಕಲರ್ ಹಚ್ಕೊಬೋದು, ಅಥವಾ ನಮ್ಗೆ ಬೇಡ ಅಂದರೆ ನಡಕ್ಕಷ್ಟೇ ಹಚ್ಬೋದು. ಈಗ ಅವಾಗಲೇ ಉಂಗುರಕ್ಕೆ ಹಚ್ಚಿದ್ವಲ್ಲ ಆ ಥರ ಹಚ್ಕೊಬೋದು. ಓಕೆನಾ? ನೋಡಿ ಫ್ರೆಂಡ್ಸ್, ಈ ಥರ ಜುಮ್ಕಿನ ಈ ಥರ ರೆಡಿ ಮಾಡಿದ್ದೀನಿ. ನೀವು ಬೇಕಾದ್ರೆ ಹಾಗೆ ಪ್ಲೇನ್ ಹಚ್ತೀನಿ ಅಂದರೂ ಪರವಾಗಿಲ್ಲ, ಅಥವಾ ಪ್ಲೇನ್ ಇದ್ದರೂ ಪರವಾಗಿಲ್ಲ. ಇನ್ನೂ ಸ್ವಲ್ಪ ಇದಾಗಿ ಕಾಣಬೇಕು ಅಂತಂದರೆ ನಾನು ಈ ಥರ ಅರಿಶಿನ ಕುಂಕುಮ ಹಚ್ಚಿ ಜುಮ್ಕಿನ ರೆಡಿ ಮಾಡಿದ್ದೀನಿ. ಓಕೆನಾ? ಈಗ ಬೆಂಡಲ್ಲಿ ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಸ್ವಲ್ಪ ಹತ್ತಿ ತೊಗೊಳ್ಳಿ. ಹತ್ತಿ ತೊಗೊಂಡು ಈ ಥರ ಹಿಂಗೆ ಮಾಡ್ಕೊಳ್ಳಿ. ನಾವಾಗಲೇ ಹೇಳಿದ್ನಲ್ಲ ಆ ಥರ ಮಾಡ್ಕೊಳ್ಳಿ. ಈ ಥರ ಇದನ್ನು ಹಿಂಗೆ ಸ್ವಲ್ಪ ಹಿಂಗೆ ಮಾಡಿಕೊಂಡು ಇಲ್ಲಿ ನಡಕ ಎಲ್ಲ ಜೋಡಿಸಿ ಹಿಂಗೆ ನಡಕ ಈ ಥರ ನೋಡಿ, ಈ ಥರ ಹಿಂಗೆ ತಿರುಗಿಸ್ಬಿಟ್ಟು ನೋಡಿ ಫ್ರೆಂಡ್ಸ್, ಈ ಥರ ಹಿಂಗೆ ನೋಡಿ. ಈ ಥರ ಇದು ಬೆಂಡೋಲಿ ನೋಡಿ, ಈ ಥರ ಉದ್ದ ಬರುತ್ತೆ. ಬತ್ತಿ ಮಾಡ್ತೀರಲ್ಲ ಫ್ರೆಂಡ್ಸ್, ಆ ಥರನೇ ಉದ್ದ ಬರುತ್ತೆ. ಈ ಥರ ಹಿಂಗೆ ಅಗಲ ಮಾಡಿ ನೋಡಿ, ಇದು ಬೆಂಡೋಲಿ. ಇದಕ್ಕೆ ಬೇಕಾದ್ರೆ ನೀವು ಅರಿಶಿನ ಕುಂಕುಮ ಈಗ ಹಚ್ಚಿದ್ನಲ್ಲ ಆ ಥರನೂ ಹಚ್ಕೊಬೋದು, ಅಥವಾ ಪ್ಲೇನ್ ಆದ್ರೂ ಇದು ಮಾಡ್ಬೋದು. ನಾನು ಇದಕ್ಕೀಗ ಅರಿಶಿನ ಒಂದು ಕುಂಕುಮ ಆ ಥರ ಹಚ್ಚಿ ತೋರಿಸ್ತೀನಿ. ಓಕೆನಾ? ಈ ಥರದ್ದು 2 ಬೆಂಡೋಲಿ, 2 ಜುಮ್ಕಿ 2 ಫ್ರೆಂಡ್ಸ್. ಇದು ಬೆಂಡೋಲಿ. ಇದಕ್ಕೀಗ ಕಲರ್ ಹಚ್ಬಿಡಿ. ಕಲರ್ ಅಂದ್ರೆ ಅರಿಶಿನ ಕುಂಕುಮನೇ ಹಚ್ತೀನಿ ಫ್ರೆಂಡ್ಸ್. ಓಕೆನಾ? ನಡುಕ್ಕೆ ಅರಿಶಿನ ಹಚ್ಚಿ ಸುತ್ತದು ಕುಂಕುಮ ಹಚ್ಬಿಡ್ರಿ. ನೋಡಿ ಫ್ರೆಂಡ್ಸ್, ಈಗ ಬೆಂಡೋಲಿ ರೆಡಿ ಆಯಿತು. ಈಗ ಗೌರಿ ಅಮ್ಮಗೆ ಜಡಿಪಟ್ಟಿ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಓಕೆನಾ? ನೋಡಿ, ಸ್ವಲ್ಪ ಜಡಿ ಉದ್ದ ಇರಬೇಕಲ್ಲ ಅಮ್ಮಗೆ. ಜಡಿಪಟ್ಟಿ ಒಂದು ಸ್ವಲ್ಪ ಉದ್ದ ಇದ್ರೆ ಚೆನ್ನಾಗಿ. ಈ ಥರದ್ದು 3 ಮಾಡ್ಕೊಳ್ಳೋಣ. ಓಕೆನಾ? ನಾವೀಗ ಜಡೆ ಹಾಕೋತೀವಲ್ಲ ಅದೇ ಥರನೇ 3 ಈ ಥರ ಉದ್ದಂದು 3 ಮಾಡ್ಕೊಳ್ಳೋಣ. ಈ ಥರ ಒಂದು ಸ್ವಲ್ಪ ಈ ಥರದ್ದು 3 ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ 3 ಮಾಡ್ಕೊಂಡಿದ್ದೀನಿ. 3 ಮಾಡಿಕೊಂಡು ಈ 3 ತುದಿ ಇರುತ್ತಲ್ಲ ಈ ಥರ ಹಿಂಗೆ ಜಾಯಿಂಟ್ ಮಾಡ್ಕೊಂಬಿಡಿ. ಈ ಥರ ಹಿಂಗೆ ಜಾಯಿಂಟ್ ಮಾಡ್ಕೊಡಿ. ಇನ್ನು ಸ್ವಲ್ಪ ಬೇಕಾದರೆ ಹತ್ತಿ ಅದಕ್ಕೆ ಜೋಡಿಸಿ ಜಾಯಿಂಟ್ ಮಾಡಿದರೆ ಒಂದು ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಕುಂದಿರುತ್ತೆ. ಅದಕ್ಕೋಸ್ಕರ ನೋಡಿ, ಈ ಥರ ಹಿಂಗೆ 3 ಎಳೆ ಇದೆಯಲ್ಲ ಇದನ್ನು ಜಾಯಿಂಟ್ ಮಾಡಿಕೊಂಡು ಇದನ್ನೀಗ ಒಂದು ಎಡಗಡೆ ಮತ್ತು ಇನ್ನೊಂದು ಬಲಗಡೆ ನಾವು ಜಡಿ ಹಾಕ್ಕೋತೀವಲ್ಲ ಅದೇ ಥರನೇ ಹಾಕ್ಕೊಂತ ಬರಬೇಕು. ನೋಡಿ ನೋಡಿ ಫ್ರೆಂಡ್ಸ್, ಈ ಥರ ಜಡಿಪಟ್ಟಿ ಬರುತ್ತೆ ನೋಡಿ. ಕೊನೆಗೆ ಒಂದು ಸ್ವಲ್ಪ ಇದಕ್ಕೆ ಒಂದು ಸ್ವಲ್ಪ ಹತ್ತಿನ ಸುತ್ತಬಿಡೋಣ. ಇದಕ್ಕೆ ಹಿಂಗೆ ಹತ್ತಿ ತೊಗೊಂಡು ಉದ್ದ ಮಾಡಿ ಒಂದು ಸ್ವಲ್ಪ ಈ ಥರ ಹಿಂಗೆ ಮಾಡಿ ಇದನ್ನ ಇಲ್ಲಿರುತ್ತಲ್ಲ ಇದಕ್ಕೆ ಹಿಂಗೆ ಸುತ್ತಬಿಡೋಣ. ಸುತ್ತಬಿಟ್ರೆ ಚೆನ್ನಾಗಿ ಅನಿಸುತ್ತೆ. ಈ ಥರ ಜಡಿಪಟ್ಟಿ ಬರುತ್ತೆ. ಇಲ್ಲಿ ಇದು ಸುತ್ತಿದ್ವಲ್ಲ ಹಾಗಾಗಿ ಇದು ಹಂಗೆ ಕುಂದಿರುತ್ತೆ. ಇಲ್ಲಿ ಅಲ್ಲೊಂದು ಇಲ್ಲೊಂದು ನಾವು ಅರಿಶಿನ ಕುಂಕುಮ ಹಚ್ಚಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಆಯಿತು ಜಡಿಪಟ್ಟಿ. ಎಷ್ಟು ಚೆನ್ನಾಗಾಯ್ತಲ್ಲ ಫ್ರೆಂಡ್ಸ್. ಈ ಥರ ಜಡಿಪಟ್ಟಿ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಈಗ ಗೆಜ್ಜೆ ವಸ್ತ್ರ ಆಗಿದೆ, ಪ್ಲೇನ್ ಇದೆ. ಅದೇನಿಲ್ಲ ಫ್ರೆಂಡ್ಸ್, ಈ ಥರ ಉದ್ದ ಇರುತ್ತಲ್ಲ ಸ್ವಲ್ಪ ನೆಲ್ಲಿಗೆ ನಿಧಾನಕ್ಕೆ ಎಳ್ಕೊಂಡು ಈ ಥರ ಇಲ್ಲಿ ಸೆಂಟ್ರಿಗೆ ನೋಡಿ ಈ ಥರ ಹಿಂಗೆ ತಿರುಗಿಸ್ಬಿಡ್ಬೇಕು ಅಷ್ಟೇ. ಈ ಥರ ಸೆಂಟ್ರಿಗೆ ಈ ಥರ. ನೆಕ್ಸ್ಟ್ ಒಂದು ಸ್ವಲ್ಪ ಬಿಟ್ಟು ಮತ್ತೊಂಚೂರು ಎಳ್ಕೊಂಡು ಮತ್ತೆ ಈ ಥರ ಒಂದು ಸ್ವಲ್ಪ ಸೆಂಟ್ರಿಗೆ ಈ ಥರ ನೋಡಿ. ಇದೇ ಗೆಜ್ಜೆ ವಸ್ತ್ರ. ಇದು ರೆಡಿ ಇತ್ತು ಫ್ರೆಂಡ್ಸ್ ನನ್ನ ಹತ್ರ. ಅದಕ್ಕೆ ಈಗ
ಅರ್ಶಿನ ಕುಂಕುಮ ಹಚ್ಬಿಡೋಣ. ಅಂದರೆ ಗೆಜ್ಜೆ ವಸ್ತ್ರನೂ ಶ್ರೇಷ್ಠ ಫ್ರೆಂಡ್ಸ್, ಅದಕ್ಕೋಸ್ಕರ ದೇವರಿಗೆ ಎಲ್ಲರಿಗೂ ನಾವು ಗೆಜ್ಜೆ ವಸ್ತ್ರ ಸೇರಿಸ್ತೀವಿ. ಗೌರಮ್ಮಗೂ ಗೆಜ್ಜೆ ವಸ್ತ್ರ ಈಗ ರೆಡಿ ಇದೆ. ಅದಕ್ಕೆ ಕುಂಕುಮ ಮತ್ತು ಒಂದು ಸ್ವಲ್ಪ ಅರಿಶಿನ ಅದೆರಡು ಮಿಕ್ಸ್ ಮಾಡಿ ಹಚ್ತೀನಿ. ಓಕೆನಾ? ನೋಡಿ ಈ ಥರ ಇದೆ. ಇದಕ್ಕೆ ಒಂದು ಸ್ವಲ್ಪ ಈ ಥರ ಹಿಂಗೆ ಮಾಡಿಕೊಂಡು ಇದಕ್ಕೆ ಈಗ ಅರಿಶಿನ ಕುಂಕುಮ ಮಿಕ್ಸ್ ಮಾಡಿದ್ದು ಹಚ್ಬಿಡೋಣ. 16 ಗೆಜ್ಜೆ ಇರಬೇಕು. ಇದು ಗೆಜ್ಜೆ ಥರ ಇಲ್ಲಿದೆಯಲ್ಲ, ಇದು ಗೆಜ್ಜೆ, ಇದು 16 ಇರಬೇಕು. ಆ ಥರದ್ದು ಎಣಿಸಿ ಈಗ ನಾನು ರೆಡಿ ಮಾಡಿ ನಿಮಗೆ ಕುಂಕುಮ ಅರಿಶಿನ ಮಿಕ್ಸ್ ಮಾಡಿ ಯಾವ ರೀತಿ ಹಚ್ಬೇಕಂತ ತೋರಿಸ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ಈಗ 16 ಇದು ಗೆಜ್ಜೆ ಅಂತೀವಲ್ಲ, ಇದು ಗೆಜ್ಜೆ ಅಂತೀವಿ ನಾವು. ಇದನ್ನು ಬಿಟ್ಟು ಇಲ್ಲಿರುತ್ತಲ್ಲ, ಇದರಿಂದ ನಾವು ಕೌಂಟ್ ಮಾಡಿಕೊಂಡು 16 ಗೆಜ್ಜೆ, ಇದು 16 ಗೆಜ್ಜೆ ಇದೆ ಫ್ರೆಂಡ್ಸ್. 16 ಗೆಜ್ಜೆನ ಈ ಥರ ಹಿಂಗೆ ಇದು ಮಾಡಿಕೊಂಡು ಹಿಂಗೆ ಹೇರಿಸಿರ್ತೀವಿ ನಾವು ದೇವರಿಗೆ, ಗೌರಮ್ಮಗೆ. ಇದಕ್ಕೀಗ ಅರಿಶಿನ ಕುಂಕುಮ ಮಿಕ್ಸ್ ಮಾಡಿ ಹಚ್ಚೋಣ. ಈ ಥರ ಕೈಗೆ ಹಚ್ಕೊಂಡು ಈ ಥರ ಬಟ್ಟಿಲೆ ಬೊಟ್ಟಿರುತ್ತಲ್ಲ, ಬೆರಳಿಂದ ಹಿಂಗೆ ಹಚ್ಕೊಳ್ಳಿ. ನೋಡಿ ಇಷ್ಟೇ ಹಿಂಗೆ ಮಾಡಿಬಿಟ್ರೆ ಆಯ್ತು, ತಿರುಗಿಸ್ಬಿಟ್ರೆ ಆಯ್ತು. ಇದು 16 ಗೆಜ್ಜೆ ಇರೋದು ಗೆಜ್ಜೆ ವಸ್ತ್ರ. ಈ ಥರ 16 ಗೆಜ್ಜೆ ಇರೋದು ಗೆಜ್ಜೆ ವಸ್ತ್ರ. ಈ ಥರ ಹಿಂಗೆ ಮಡಚಿ ಈ ಥರ ಹಿಂಗೆ ಮಡಚಿಬಿಟ್ರೆ ಗೌರಮ್ಮಗೆ ಹಾಕ್ಬೋದು. ಈ ಥರ ಫ್ರೆಂಡ್ಸ್, ಈಗ ಮುಪ್ಪಟ್ಟು ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಇದಕ್ಕೇನು ಸ್ವಲ್ಪ ಬೇಕು, ಒಂದು ಸ್ವಲ್ಪ ಹತ್ತಿನ ತಗೊಳ್ಳಿ. ನೋಡಿ ಹಿಂಗೆ ಮಾಡಿಕೊಂಡು ಈ ಥರ ಹಿಂಗೆ ರೌಂಡ್ ಮಾಡಿಕೊಂಡು ಹಿಂಗೆ ಟೈಟಾಗಿ ಸುತ್ತಬಿಡಿ. ಇದು ಮುಪ್ಪಟ್ಟಾಯಿತು. ಇನ್ನೂ ಬೇಕಾದರೆ ಇದನ್ನು ಸಣ್ಣದು ಮಾಡ್ಕೊಬೋದು. ನನಗಿಷ್ಟು ಸಾಕು ಅನ್ನಿಸ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ಇಲ್ಲಿ ನೋಡಿ ನಡುಕ್ಕೆ ಕುಂಕುಮ ಹಚ್ಬಿಡೋಣ. ಮುಪ್ಪಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಬಂಗಾರ ಗುಂಡು ಬೆಳ್ಳಿ ಗುಂಡು ಅಂತೇಳಿ ಮಾಡ್ತೀವಿ. ಅದಕ್ಕೆ ಏನಿಲ್ಲ ಫ್ರೆಂಡ್ಸ್, ಇದು ಒಂದು ಸ್ವಲ್ಪ ಒಂದು 10 ತೊಗೊಂಡು ಈ ಥರ ಹಿಂಗೆ ರೌಂಡ್ ಮಾಡಿಕೊಂಡು 16 ಒಟ್ಟು 32 ಈ ಥರದ್ದು ಗುಂಡುಗತ್ತೆ ಮಾಡ್ತಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಥರ ಗುಂಡುಗತ್ತೆ ಮಾಡಬೇಕು. ಅವು 16 ಅರಿಶಿನ ಹಾಕಿ ಅರಿಶಿನ ಹಾಕಿಬಿಡ್ಬೇಕು. ಇದಕ್ಕೆ ಬಂಗಾರ ಗುಂಡ ಅಂತೇಳಿ ಹೇಳ್ತೀವಿ ಫ್ರೆಂಡ್ಸ್. ಇನ್ನು 16ಕ್ಕೆ ಕುಂಕುಮ ಹಾಕಿರ್ತೀವಿ. ಈ ಥರ ಅರಿಶಿನ ಹಚ್ಬೇಕು. ಆಮೇಲೆ ಇನ್ನೊಂದು 16 ಮಾಡ್ಕೊಂಡಿದ್ದೆ, ಅದಕ್ಕೆ ಕುಂಕುಮ ಆಮೇಲೆ ಫ್ರೆಂಡ್ಸ್, ಬೆಳ್ಳಿ ಹೂವು ಮತ್ತು ಬಂಗಾರದ ಹೂವು ಅಂಥೇಳಿ ಹಾಕ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಕುಂಕುಮ ಹಚ್ಚಿ ಹಂಗೂ ಮಾಡ್ತಾರೆ ಫ್ರೆಂಡ್ಸ್. ಈಗ ಹೂ ಬತ್ತಿ ಮಾಡ್ತೀವಲ್ಲ, ಅದೇ ಥರ ಒಂದು ಸ್ವಲ್ಪ ತೊಗೊಂಡು ಇದಕ್ಕೆ ಮುಂದೆ ಈ ಥರ ಹಿಂಗೆ ಚೂಪ್ ಮಾಡಿಬಿಟ್ರೆ ಇದೆ ಈ ಥರ. ಇದಕ್ಕಿಲ್ಲಿ ಒಂದು ಸ್ವಲ್ಪ 16 ಅಂದರೆ 16 ಮಾಡ್ತೀವಿ. ಅದನ್ನು ಬಂಗಾರ ಗುಂಡು, ಬೆಳ್ಳಿ ಗುಂಡು ಅಥವಾ ಕೆಂಪು ಗುಂಡು ಅಂತೇಳಿ ಹೇಳ್ತೀವಿ, ಅದನ್ನು ಮಾಡಿದ್ವಿ. ಈಗ ಹೂವಿನ ಗತೆ ಈ ಥರ ಇಲ್ಲಿ ಮೇಲೆ 16 ಅರಿಶಿನ ಹಚ್ಚೋದು, 16 ಕೆಂಪುದು ಕುಂಕುಮ ಹಚ್ಚಿ ಅದು ಹೂವಿನ ಥರ ಮಾಡೋದು ಫ್ರೆಂಡ್ಸ್. ಇವನ್ನ 16 ಮಾಡ್ಕೊಳ್ಳೋಣ. ಓಕೆನಾ? ಮತ್ತು ಫ್ರೆಂಡ್ಸ್, ಈಗ ಬುಗುಡಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ನೋಡಿ, ಇಷ್ಟು ಉದ್ದ ಇರಲಿ, ನಡಕ್ಕೆ ಈ ಥರ ಹಿಂಗೆ ನಡಕ್ಕೆ ಸೆಂಟ್ರಲ್ಲಿ ಈ ಥರ ಹಿಂಗೆ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಹಿಂಗೆ ಒತ್ಬಿಡಿ. ಈ ಥರ ಇದು ಬುಗುಡಿ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಈಗ ಬಂಗಾರ ಹೂವು ಬೆಳ್ಳಿ ಹೂವು ಅಂತ ಹೇಳಿದ್ನಲ್ಲ, ಇದಕ್ಕೆ 16 ಈ ಥರ ಹೂವು ಥರ ಮಾಡಿಕೊಂಡು ಇದಕ್ಕೆ ಕುಂಕುಮ ಹಚ್ಬಿಡೋಣ. 16 ಕುಂಕುಮ ಹಚ್ಚಿದ್ದು, 16 ಅರಿಶಿನ ಹಚ್ಚಿದ್ದು ಹೂವು ಇದು, ಅಥವಾ ಕೆಂಪು ಹೂವು, ಅರಿಶಿನ ಹೂವು ಆ ಥರ ದೇವರಿಗೆ ಏರಿಸ್ದಂಗೆ ಈ ಥರದ್ದು ಕುಂಕುಮ ಹಚ್ಚಿದ್ದೀನಿ. ಈಗ ಅರಿಶಿನದೂ ಹಚ್ಬಿಡೋಣ. ಓಕೆನಾ? ಮತ್ತು ಫ್ರೆಂಡ್ಸ್, ನತ್ತು ಇದು ನೋಡಿ, ಅದೇ ಸೇಮ್ ಹಂಗೆ ಹತ್ತಿ ತೊಗೊಂಡು ಈ ಥರ ಹಿಂಗೆ ಮಾಡ್ಕೊಂಡು ಹಿಂಗೆ ಇದು ಮಾಡ್ಕೊಂಬಿಡಿ. ಈ ಥರ ಉದ್ದ ಬರಬೇಕು ಅದು ನತ್ತು, ಹಿಂಗೆ ಬಗ್ಗಿರುತ್ತೆ ಅದು. ಒಂದು ಸ್ವಲ್ಪ ನತ್ತು ಈ ಥರ ಹಿಂಗೆ ಬಗ್ಗಿರುತ್ತೆ. ಇದು ಹಿಂಗೆ ನತ್ತಿದು. ಇದಕ್ಕೆ ಒಂದು ಸಣ್ಣದು ಅದು ಮುಪ್ಪಟ್ಟಿಗೆ ಇಟ್ವಲ್ಲ ಕೆಂಪದು,
ಅದೇ ಥರ ನಡಕ್ಕೆ ಒಂದು ಕುಂಕುಮದ್ದು ಇಟ್ಬಿಡ. ಈಗ ಪಿಲ್ಲೆ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಫ್ರೆಂಡ್ಸ್. ಈ ಥರ ಹಿಂಗೆ ಉದ್ದ ಮಾಡ್ಕೊಳ್ಳಿ, ಹತ್ತಿನ ಸ್ವಲ್ಪ ತಗೊಳ್ಳಿ ಸಾಕು. ಇಷ್ಟು ಹಿಂಗೆ ಸ್ವಲ್ಪ ಅವಾಗಲೇ ಕಾಲುಂಗುರ ಮಾಡಿದ್ವಲ್ಲ, ಈಗ ಪಿಲ್ಲೆ ಹಿಂಗೆ ಉದ್ದ ಮಾಡಿಕೊಂಡು ಇದನ್ನು ಹಿಂಗೆ ಜಾಯಿಂಟ್ ಮಾಡ್ಕೊಂಬಿಡಿ ಅಷ್ಟೇ. ನೋಡಿ ಇದು ಪಿಲ್ಲೆ. ನನಗೇನು ಗೊತ್ತು, ನಮ್ಮ ಅತ್ತೆಮ್ಮ ಏನು ಮಾಡಿಸ್ತಿದ್ರು ಅದೆಲ್ಲ ಮನೇಲೂ ಅಮ್ಮವರು ಮಾಡ್ತಾಯಿದ್ರು. ಬಟ್ ಆಂಟಿ ಅವರು ಅಮ್ಮವರು ಎಲ್ಲರೂ ಸೇರಿ ಮಾಡ್ತಾಯಿದ್ರಲ್ಲ ಫ್ರೆಂಡ್ಸ್, ಅಷ್ಟು ನಾವು ಹೋಗ್ತಾ ಇದ್ದಿಲ್ಲ. ಹಾಗಾಗಿ ಈಗ ಮದುವೆ ಆದಮೇಲೆ ಅತ್ತಮ್ಮವ್ರ ಮನೆಗೆ ಬಂದಮೇಲೆ ನಾವು ಮಾಡಲೇಬೇಕು. ಯಾಕಂದರೆ ಅತ್ತೆಮ್ಮವರು ಒಂದೊಂದು ವರ್ಷ ಇಲ್ಲಿರ್ತಾರೆ, ಒಂದೊಂದು ಸರಿ ಬೇರೆ ಊರಿಗೆ ಹೋಗಿರ್ತಾರೆ. ಹಾಗಾಗಿ ನಾವೆಲ್ಲ ಕಲ್ತ್ಕೊಂಡಿರ್ತೀವಿ ಫ್ರೆಂಡ್ಸ್. ಯಾಕಂದರೆ ನಾನು ಬರ್ಕೊಂಡಿದ್ದನ್ನು ಬರ್ಕೊಂಡ್ಬಿಟ್ಟಿನಿ. ಯಾಕಂದರೆ ಹಬ್ಬಗಳು ಯಾವ ರೀತಿ ಮಾಡಬೇಕು ಏನಿರುತ್ತೆ ಅಂತೇಳಿ ನಾನು ಹಬ್ಬಗಳದನ್ನೆಲ್ಲ ಬರ್ಕೊಂಡ್ಬಿಟ್ಟಿದ್ದೀನಿ. ಏನಾದರೂ ಗೊತ್ತಿಲ್ಲ ಅಂದರೆ ಫೋನ್ ಹಚ್ಚಿ ಕೇಳಿರ್ತೀನಿ. ಯಾಕಂತಂದರೆ ಅವರಿದ್ದಾಗ ಏನು ಅನ್ಸಲ್ಲ ಫ್ರೆಂಡ್ಸ್, ಎಲ್ಲ ಹೇಳ್ತಾರೆ, ಹೇಳಿ ನಮ್ಮ ಕೂಡ ಮಾಡಿಸ್ತಾರೆ, ಈ ಥರ ಮಾಡಿರಿ ಪೂಜೆಗಳು, ಈ ಥರ ಮಾಡ್ಕೊಂಡು ಇಟ್ಕೊಳ್ರಿ ಅಂತೇಳಿ ಹೇಳ್ತಾರೆ. ಅವರು ಬೇರೆ ಊರಿಗೆ ಹೋದಾಗ ನಮಗೊಂದು ಸ್ವಲ್ಪ ಗೊತ್ತಾಗಲ್ಲ ಫ್ರೆಂಡ್ಸ್. ಹಾಗಾಗಿ ಮಾಡಿರ್ತೀವಿ, ಬಟ್ ಅದೊಂದು ಸ್ವಲ್ಪ ನೆನಪಿರಂಗಿಲ್ಲ. ಹಾಗಾಗಿ ಬರೆದಿಟ್ಕೊಂಡಿರ್ತೀನಿ. ಅದೇ ಥರನೇ ನಾನು ಮಾಡ್ತೀನಿ ಹಬ್ಬಗಳು, ಯಾವುದೇ ಹಬ್ಬಗಳಾಯಿತು ಅಷ್ಟೇ. ಈಗ ಹತ್ತಿಯಿಂದ ಮಾಡಿರುವಂಥ ಒಂದು ಗೌರಮ್ಮಗೆ ಆಭರಣಗಳು ಸ್ವಲ್ಪ ಎಲ್ಲ ಗೊತ್ತಿತ್ತು ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳೋಣ ಅಂತೇಳಿ ಎಲ್ಲ ನೋಡಿಕೊಂಡೆ, ಬರೆದಿದ್ದಿತ್ತಲ್ಲ ಎಲ್ಲ ನೋಡಿಕೊಂಡೆ. ನಮ್ಮ ಅಕ್ಕಗೇನು ಮತ್ತು ಅತ್ತೆ ಮಗನು ಫೋನ್ ಹಚ್ಚಿ ಈ ಥರ ಮಾಡಮ್ಮ ಅಂತ ಹೇಳಿದರು, ಮಾಡಿಕೊಂಡೆ. ಈಗ ಅದು ಎಲ್ಲ ಹೆಂಗೆ ಮಾಡಬೇಕಂತ ಎಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಯಾಕಂದ್ರೆ ಗೌರಮ್ಮಗೆ ಹತ್ತಿಯಿಂದ ಮಾಡಿದಂಥ ಒಂದು ಆಭರಣಗಳೇ ಶ್ರೇಷ್ಠ ಅಂತೆ. ಹಾಗಾಗಿ ನಾವು ಹತ್ತಿಯಿಂದನೇ ಎಲ್ಲ ಆಭರಣಗಳನ್ನು ಮಾಡಿ ಗೌರಿ ಗಣೇಶ ಹಬ್ಬ ಇರುತ್ತಲ್ಲ ಅವತ್ತು ಗೌರಮ್ಮಗೆ ದೇವಿಗೆ ಏರಿಸ್ತೀವಿ. ಆದ್ದರಿಂದ ಈ ಒಂದು ಹತ್ತಿಯಿಂದ ಮಾಡಿದಂಥ ಆಭರಣಗಳನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಫ್ರೆಂಡ್ಸ್. ಈಗ ಈ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಏನೇನು ಮಾಡಿದ್ದೀನಿ ಅದೆಲ್ಲ ನಿಮಗೆ ತೋರಿಸ್ಕೊಂಡೇ ಮಾಡಿದ್ದೀನಿ. ಯಾವ ಥರ ಮಾಡಬೇಕಂತ ತೋರಿಸಿ ಮಾಡಿದ್ದೀನಿ. ನಿಮಗೂ ಏನಾದರೂ ಗೊತ್ತಿದ್ದರೆ, ಇನ್ನೂ ಹೆಚ್ಚಿಂದ ಏನಾದರೂ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ, ಅಥವಾ ಈ ಥರ ಮಾಡ್ತೀವಿ ನಾವು ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಈಗ ಅದೇನೇನು ಮಾಡಿದೆ ಅದೆಲ್ಲ ಹೇಳ್ತೀನಿ, ನೀವು ನೋಡಿ ಬನ್ನಿ. ನಿಮಗೆಲ್ಲ ಚೆನ್ನಾಗಿ ಅನಿಸ್ತು ಅಂತಂದರೆ ನನಗೊಂದು ಲೈಕ್ ಕೊಡಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಆಲ್ ಅಂತ ಬಟನ್ ಇರುತ್ತೆ, ಆ ಒಂದು ಆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಕಳಿಸುವಂಥ, ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ, ಓಕೆನಾ ಫ್ರೆಂಡ್ಸ್? ನಿಮಗೆಲ್ಲ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ, ದೇವರಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಬೇಡ್ಕೊಂಡ್ರೆ ಅದು ಕೆಲಸ ಆಗೇ ಆಗುತ್ತೆ ಅಂತ ಅಂತಾರೆ. ಅದಕ್ಕೋಸ್ಕರ ಈ ಒಂದು ಗೌರಿ ಗಣೇಶ ಹಬ್ಬ ನಿಮ್ಮೆಲ್ಲರ ಒಂದು ಬಾಳಲ್ಲಿ ಯಶಸ್ಸನ್ನು ಕಾಣಲಿ. ನೀವೇನು ಅಂದ್ಕೊಂಡಿರ್ತೀರ ಅದೆಲ್ಲ ನೆರವೇರಲಿ. ನಿಮ್ಮ ಒಂದು ಗುರಿನ ಮುಟ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಶ್ರಮ ಹಾಕಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈಗ ಬನ್ನಿ, ನಾನು ಹತ್ತಿಯಿಂದ ಮಾಡಿದಂಥ ಆಭರಣಗಳನ್ನು ತೋರಿಸ್ಕೊಡ್ತೀನಿ, ಓಕೆನಾ? ಒಂದೊಂದೇ ಹೆಸರು ಹೇಳ್ತೀನಿ ಫ್ರೆಂಡ್ಸ್, ಅದನ್ನು ನೀವು ನೋಡ್ಕೊಳ್ಳಿ, ಓಕೆನಾ? ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಎಲ್ಲ ಒಂದು ಆಭರಣಗಳನ್ನು ನಾನು ಹತ್ತಿಯಿಂದನೇ ಮಾಡಿರೋದು. ಗೌರಿ ಗಣೇಶ ಹಬ್ಬ ಇರುತ್ತಲ್ಲ ಫ್ರೆಂಡ್ಸ್, ನಾವು ಗೌರಿಗೆ ಈ ಒಂದು ಆಭರಣಗಳನ್ನು ಏರಿಸ್ತೀವಿ, ಅಂದರೆ ಹಾಕ್ತೀವಿ ಗೌರಮ್ಮಗೆ. ಇಲ್ಲಿ ಒಂದೊಂದೇ ಹೇಳ್ತಾ ಹೋಗ್ತೀನಿ ನೋಡಿ, ಓಕೆನಾ? ಇದು ಮಾಂಗಲ್ಯ ಫ್ರೆಂಡ್ಸ್. ಆಮೇಲೆ ಇದು ಬಳೆ, 5 ಬಳೆ ಮಾಡಿರ್ತೀವಿ. ಈ ಥರ ಪ್ಲೇನು ಮಾಡ್ತಾರೆ, ನಾನು ಚೆನ್ನಾಗಿ ಕಾಣಲಿ ದೇವರಿಗೆ ಅರ್ಶಿನ ಕುಂಕುಮ ಹಚ್ತೀವಲ್ಲ, ಹಾಗಾಗಿ ಅರ್ಶಿನ ಕುಂಕುಮ ಹಚ್ಚಿ ಈ ಥರ ಬಳೆ ರೆಡಿ ಮಾಡಿದ್ದೀನಿ. ಇದು ಪಿಲ್ಲೆ, ಇದು ಕಾಲುಂಗುರ, 4 ಕಾಲುಂಗುರ, 2 ಪಿಲ್ಲೆ, ಇದು ಬುಗುಡಿ, ಆಮೇಲೆ ಇದು ಉಂಗುರ. ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ಉಂಗುರ. ನೆಕ್ಸ್ಟು ಇದು ಜುಮ್ಕಿ ನೋಡಿ ಫ್ರೆಂಡ್ಸ್, ಜುಮ್ಕಿ ಇದು ಈ ಥರ ಜುಮ್ಕಿ ರೆಡಿ ಮಾಡಿದ್ದೀನಿ. ನೆಕ್ಸ್ಟು ಇದು ಬೆಂಡೋಲಿ ಅಂತೀವಲ್ಲ ಫ್ರೆಂಡ್ಸ್, ಅದು ಪ್ಲೇನು ಮಾಡ್ಬೋದು, ಇರಲಿ ಅರ್ಶಿನ ಕುಂಕುಮ ಹಚ್ಚಿದ್ರಾಯ್ತು ಅಂತ ಮಾಡಿದೆ. ಇದು ಜುಮ್ಕಿ ಆಯಿತು, ಇದು ಬೆಂಡೋಲಿ, ಇದು ನತ್ತು. ಅದೇ ಥರ ಇದು ಮುಪ್ಪಟ್ಟು. ನೆಕ್ಸ್ಟು 16 ಗೆಜ್ಜೆ ಇರೋದು ಗೆಜ್ಜೆ ವಸ್ತ್ರ. ನೆಕ್ಸ್ಟು ಇದು ಅರಿಶಿನ ಹೂವು ಮತ್ತು ಕೆಂಪು ಹೂವು ಅಂಥೇಳಿ ಹಾಕ್ತೀವಿ ನಾವು. ಇದು ಹಳದಿದು, ಇದು ಕೆಂಪುದು, ಬಂಗಾರ ಗುಂಡು ಮತ್ತು ಬೆಳ್ಳಿ ಗುಂಡು ಅಂಥೇಳಿ ಮಾಡಿರ್ತೀವಿ. ಅದಕ್ಕೂ ಸಹ ಅರಿಶಿನ ಕುಂಕುಮನೇ ಹಚ್ತೀವಿ. ಲಾಸ್ಟಿಗೆ ಕೊನೆಗೆ ನೋಡಿ ಫ್ರೆಂಡ್ಸ್, ಇದು ಜಡಿಪಟ್ಟಿ ನೋಡಿ. ಈ ಥರ ನಿಮಗೆ ಮಾಡೋದು ಈ ವಿಡಿಯೋದಲ್ಲಿ ನೋಡಿದ್ದೀರಾ.
ಈ ಥರ ಜಡಿಪಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದನ್ನು ಮೊದಲೇ ಹೇಳ್ದಂಗೆ ನೀವು ಪ್ಲೇನ್ ಆದರೂ ಇದು ಮಾಡ್ಬೋದು, ಅಥವಾ ನೀವು ಚೆನ್ನಾಗಿ ಕಾಣಬೇಕು ಇನ್ನೂ ಚೆನ್ನಾಗಿ ಈ ಥರ ಬರೀ ಪ್ಲೇನ್ ಬಿಡಿ ಇದು ಕಾಣ್ತತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿದ್ದು. ಇದು ಈ ಥರ ನಾವು ಗೌರಮ್ಮಗೆ ಈ ಥರ ಆಭರಣಗಳನ್ನು ಹತ್ತಿಯಿಂದ ಮಾಡಿ ದೇವರಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಏರ್ತೀವಿ ಫ್ರೆಂಡ್ಸ್. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಓಕೆನಾ? ಬಾಯ್ ಫ್ರೆಂಡ್ಸ್ ಎಲ್ರಿಗೂ.